ವೆಲ್ಕಮ್. ಎಲ್ಲ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು. ಇವಾಗ ನಾನು ಮಾಡ್ತಾ ಇರೋದು ಕ್ಯಾಪ್ಸಿಕಮ್ ಚಿತ್ರಾನ್ನ. ಅದರಲ್ಲೇನಿದೆ ಮೇಡಮ್ ವಿಶೇಷ ಅಂತ ಅಂತೀರಾ? ಒಂದೇ ಥರ ಚಿತ್ರಾನ್ನ ತಿಂದು ಬೇಜಾರಾಗಿರುತ್ತಲ್ಲ, ಇದು ವಿಶೇಷವಾಗಿ ಮಾಡ್ಕೊಂಡು ತಿನ್ಬೋದು. ಏನೇನು ಬೇಕು ಅಂತ ಹೇಳ್ತೀನಿ ಬನ್ನಿ, ಬನ್ನಿ. ನೋಡಿ, ಅನ್ನ ಆಗಿದೆ, ಆಲ್ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಒಗ್ಗರಣೆಗೆ ಎಣ್ಣೆ, ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ. ಇದ್ರೊಳಗೆ ಉದ್ದಿನಬೇಳೆ ಹಾಕ್ಕೊಂಡಿದ್ದೀನಿ ನಾನು. ಕಡಲೆ ಬೀಜ ಬೇಕು. ಆಮೇಲೆ ಕ್ಯಾಪ್ಸಿಕಮ್, ನಿಮಗೆ ಎಷ್ಟು ಬೇಕೋ ಅಷ್ಟು ಕ್ಯಾಪ್ಸಿಕಮ್ ಹೆಚ್ಕೊಳ್ಳಿ. ನಾನು ಅರ್ಧ kg ಕ್ಯಾಪ್ಸಿಕಮ್ ಹೆಚ್ಕೊಂಡಿದ್ದೀನಿ. 3 ನಿಂಬೆಹಣ್ಣು ಮತ್ತು ಕರ್ಬೇವಿನ ಸೊಪ್ಪು. ತಿನ್ನಲ್ಲ ಅನ್ನೋರಿಗೆ ಹೆಚ್ಚು ಹಾಕ್ಕೊಳ್ಳಿ, ತಿಂತೀನಿ ಅಂದರೆ ಓಕೆ. ಹಸಿಮೆಣ್ಸಿಕಾಯಿ ಮತ್ತು ಅರಶಿನದ ಪುಡಿ, ಒಂದು ಪಿಂಚಷ್ಟು ಇಂಗು, ರುಚಿಗೆ ತಕ್ಕಷ್ಟು ಉಪ್ಪು ಬೇಕು. ನೋಡಿ, ಬಾಣಲಿ ಆಲ್ರೆಡಿ ಇಟ್ಟಿದ್ದೀನಿ ನಾನು. ಸ್ಟವ್ ಹಚ್ತಾ ಇದ್ದೀನಿ. ಏನು ಮೇಡಮ್ ಚಿತ್ರಾನ್ನನೇ ಬರೀ ಚಿತ್ರಾನ್ನನೇ ತೋರಿಸ್ತಿರಲ್ಲ ಮೇಡಮ್ ಅಂತ ಅನ್ಕೋಬೇಡಿ. ಬೇರೆ ವೆರೈಟಿ ತೋರಿಸ್ತೀನಿ. ಒಂದೇ ಥರ ಚಿತ್ರಾನ್ನ ಮಾಮೂಲಿ ಈರುಳ್ಳಿ ಹಾಕಿ, ಈರುಳ್ಳಿ ಟೊಮೊಟೊ ಎಲ್ಲ ಹಾಕಿ ಚಿತ್ರಾನ್ನ ಮಾಡೋದು ಮಾಡ್ತಾ ಇರ್ತೀರ. ಇದು ಒಂಥರ ಕ್ಯಾಪ್ಸಿಕಮ್ ಚಿತ್ರಾನ್ನ. ಒಂದೇ ಥರ ಕಡಲೆ ಬೀಜ ಎಲ್ಲ ಹಾಕಿ ಮಾಡೋಕ್ಕಿಂತ ಇದು ಬೇರೆ ಬೇರೆ ಇರುತ್ತೆ ವೆರೈಟೀಸು. ಮಕ್ಕಳು ಕ್ಯಾಪ್ಸಿಕಮಲ್ಲಿ ತಿನ್ನಲ್ಲ ಅಂತ ಅನ್ನೋರು ಇರ್ತಾರಲ್ಲ, ಅವರಿಗೆ ಈ ಥರ ಮಾಡಿಕೊಟ್ರೆ ಕ್ಯಾಪ್ಸಿಕಮ್ ತಿನ್ಬೋದು. ಚೆನ್ನಾಗಿರುತ್ತೆ. ಕ್ಯಾಪ್ಸಿಕಮಲ್ಲೂ ವಿಟಮಿನ್ಸ್ ಎಲ್ಲ ಇರುತ್ತೆ, ಇರಲ್ಲ ಅಂತಲ್ಲ, ವಿಟಮಿನ್ಸ್ ಇರುತ್ತೆ. ಅದನ್ನು ತಿನ್ನಿಸಿ ಮಕ್ಕಳಿಗೆ. ಎಲ್ಲ ತರಕಾರಿನೂ ಮಕ್ಕಳಿಗೆ, ದೊಡ್ಡವ್ರಿಗೆ. ನೀವುಗಳು ಅಷ್ಟೇ ಮೇಡಮ್, ಹೇಳ್ದಾಗಲೆಲ್ಲ ದೊಡ್ಡವ್ರಿಗೆ ಮಕ್ಕಳಿಗೆ ಅಂತ ಹೇಳ್ತೀರಾ. ನೀವು ನಮಗೆ ಅಂತ ಏನು ಹೇಳಲ್ವಲ್ಲ ಮೇಡಮ್. ನೀವು ಮಕ್ಕಳಿಗೆ ದೊಡ್ಡವ್ರಿಗೆ ಮಾಡಿದ್ಮೇಲೆ ನೀವು ತಿಂತೀರ ತಾನೆ. ಹಾಗಾಗಿ ಹೇಳ್ತಾ ಇದ್ದೀನಿ ನಾನು. ನೋಡಿ, ಎಣ್ಣೆ ಕಾದಿದೆ, ಸಾಸಿವೆ ಹಾಕ್ಕೊತಾ ಇದ್ದೀನಿ. ಕಡಲೆ ಬೀಜ ಹಾಕ್ಕೊತಾ ಇದ್ದೀನಿ. ಕಡಲೆ ಬೀಜ ಮೆತ್ಕಾಗೋದೇನು ಬೇಡ ಅನ್ನೋರು, ಮೆತ್ಕಾಗುತ್ತೆ ಅನ್ನೋರು ಕಡಲೆ ಬೀಜ ಗೋಲಿಸಿ ತೆಗೆದಿಟ್ಕೊಬಿಡಿ. ಕ್ಯಾಪ್ಸಿಕಮ್ ಗೋಲೋಷ್ಟಿಗೆ ಕಡಲೆ ಬೀಜ ಮೆತ್ಕಾಗ್ಬಿಡುತ್ತೆ ಮೇಡಮ್, ನಮಗೆ ಗರಿ ಗರಿ ಇರಬೇಕು ಅನ್ನೋರು ಕಡಲೆ ಬೀಜನ ಗೋಲಿಸಿ ಎತ್ತಿಟ್ಕೊಬಿಡಿ. ನೋಡಿ, ಗೋಲಿಸ್ಕೊತಾ ಇದ್ದೀನಿ, ನಾನು ಎತ್ತಿಟ್ಕೊತೀನಿ. ನೋಡಿ, ಕಡಲೆ ಬೀಜ ಗೋಲಿದೆ, ತೆಗಿತಾ ಇದ್ದೀನಿ. ನೋಡಿ, ಈಗ ಪುರಿ ಸಣ್ಣಗೆ ಮಾಡ್ಕೊಳ್ಳಿ. ನೋಡಿ, ಕಡಲೆಬೇಳೆ ಉದ್ದಿನಬೇಳೆ ಇಟ್ಕೊಂಡಿದ್ನಲ್ಲ, ಅದನ್ನು ಹಾಕ್ಕೊತಾ ಇದ್ದೀನಿ. ಕಡಲೆಬೇಳೆ ಉದ್ದಿನಬೇಳೆ ಎರಡು ಒಂದೊಂದು ಸ್ಪೂನ್ ಇಟ್ಕೊಂಡಿದ್ದೀನಿ, ಅದನ್ನು ಹಾಕ್ತಾ ಇದ್ದೀನಿ. ನೋಡಿ, ಕಡಲೆಬೇಳೆ ಉದ್ದಿನಬೇಳೆ ಎರಡು ಗೋಲ್ತಾ ಇದೆ. ಚೂರು ಕೆಂಪು ಬಣ್ಣ ಬರಲಿ. ನೋಡಿ, ಅದು ಗೋಲ್ತಾ ಇದೆ. ಇವಾಗ ಮೆಣ್ಸಿಕಾಯಿ ಇಟ್ಕೊಂಡಿದ್ನಲ್ಲ, ಮೆಣ್ಸಿಕಾಯಿ ಹಾಕ್ಕೊತಾ ಇದ್ದೀನಿ. ನೋಡಿ, ಮೆಣ್ಸಿಕಾಯಿ ಹಾಕ್ಕೊತಾ ಇದ್ದೀನಿ. ಈಗ ನೋಡಿ, ಮೆಣ್ಸಿಕಾಯಿ ಗೋಲ್ತಾ ಇದೆ. ಕರ್ಬೇವಿನ ಸೊಪ್ಪು ಇಟ್ಕೊಂಡಿದ್ನಲ್ಲ, ನೋಡಿ, ಕರ್ಬೇವಿನ ಸೊಪ್ಪು ಹಾಕ್ಕೊತಾ ಇದ್ದೀನಿ. ಹಂಗೆ ತಿನ್ನೋರು ಇದ್ರೆ ಓಕೆ, ತಿನ್ನಲ್ಲ ಅನ್ನೋರು ಹೆಚ್ಚು ಹಾಕ್ಕೊಳ್ಳಿ. ಕರ್ಬೇವಿನ ಸೊಪ್ಪು ತುಂಬ ಹೆಲ್ತಿ ಅಂತ ಹೇಳಿದ್ದೀನಿ. ಮೆಣ್ಸಿಕಾಯಿ ಬೇಡ ಅನ್ನೋರು ಒಣ ಮೆಣ್ಸಿಕಾಯಿ ಹಾಕ್ಕೊಂಡು ತಿನ್ಬೋದು. ನೋಡಿ, ಕ್ಯಾಪ್ಸಿಕಮ್ ಹೆಚ್ಚಿದ್ನಲ್ಲ, ಹಾಕ್ತಾ ಇದ್ದೀನಿ. ಕ್ಯಾಪ್ಸಿಕಮ್ ಹಾಕಿದ್ದೀನಿ. ನೋಡಿ, ಚೆನ್ನಾಗಿ ಮೊಗ್ಬೇಕದು. ಎಣ್ಣೆಲೆ ಚೆನ್ನಾಗಿ ಮೊಗ್ಲಿ. ನೋಡಿ, ಕ್ಯಾಪ್ಸಿಕಮ್ ಮೊಗ್ತಾ ಇರೋಗ್ಲೇ ಉಪ್ಪು ಹಾಕಬಿಡಿ. ಇನ್ನೊಂಚೂರು ಜಲ್ದಿ ಮೊಗ್ಗುತ್ತೆ ಉಪ್ಪು ಹಾಕಿದ್ರೆ. ನಿಮಗೆ ರುಚಿಗೆ ತಕ್ಕಷ್ಟು ಎಷ್ಟು ಬೇಕೋ ಅಷ್ಟು ಇವಾಗಲೇ ಹಾಕಬಿಡಿ. ಮೇಲೆ ಹಾಕೋದು ತಪ್ಪುತ್ತೆ. ಆದಷ್ಟು ಉಪ್ಪನ್ನ ಒಗ್ಗರಣೆಲ್ಲೇ ಮೊಗ್ಗಿಸ್ಕೊಬಿಡಿ. ಮೇಲೆ ಹಾಕ್ಕೊಂಡು ಒದ್ದಾಡೋದು ಬೇಡ. ಮೇಲೆ ಹಾಕಿ ಉಪ್ಪು ತಿನ್ನಬಾರ್ದು ಅಂತ ನಾನು ಫಸ್ಟ್ ವಿಡಿಯೋದಲ್ಲೇ ಹೇಳಿದ್ದೀನಿ ನಾನು ನಿಮಗೆ. ನೋಡಿ, ಕ್ಯಾಪ್ಸಿಕಮಲ್ಲಿ ನೀರಿನ ಅಂಶ ಇರುತ್ತಲ್ಲ, ಉಪ್ಪು ಹಾಕಿದ ತಕ್ಷಣ ಅದೆಲ್ಲ ಬಿಟ್ಕೊಂಡು ಜಲ್ದಿ ಮೊಗ್ಗುತ್ತೆ. ನೋಡಿ, ನೀರು ಬಿಟ್ಕೊತಾ ಇದೆ. ನೋಡಿ, ಕ್ಯಾಪ್ಸಿಕಮಲ್ಲಿ ಇದ್ದಿದ್ದು ನೀರೆಲ್ಲ ಬಿಟ್ಕೊತಾ ಇದೆ. ನೋಡಿ, ಸೆಂಟ್ರಲ್ಲಿ ಗೊತ್ತಾಗ್ತಾ ಇದೆ, ತೋರಿಸ್ತಾ ಇದೀನಿ ನಿಮಗೆ. ಅದೆಲ್ಲ ಬತ್ತಬೇಕು.
ನೋಡಿ ಅರಶಿನ ಪುಡಿ ಹಿಂಗು ಇಟ್ಕೊಂಡಿದ್ನಲ್ಲ ಅದನ್ನು ಹಾಕ್ತಾಯಿದ್ದೀನಿ ಈಗ. ಏನು ಮೇಡಮ್ ಎಲ್ಲ ವೀಡಿಯೋಗೂ ಹಿಂಗು ಹಾಕ್ತೀರಾ ಅಂತ ಅನ್ಕೋಬೇಡಿ. ಹಿಂಗು ಹಾಕಿದ್ರೆ ಟೇಸ್ಟು ಚೆನ್ನಾಗಿ ಬರುತ್ತೆ, ಆರೋಗ್ಯಕ್ಕೂ ಒಳ್ಳೆಯದು ಅಂತ ಹೇಳಿ ಹಿಂಗು ಬಳಸ್ತೀವಿ. ಬೇಡ ಅನ್ನೋರು ಸ್ಕಿಪ್ ಮಾಡ್ಕೊಳ್ಳಿ, ನಮಗೆ ತಿನ್ನೋಕ್ಕಾಗಲ್ಲ ಅನ್ನೋರು ಸ್ಕಿಪ್ ಮಾಡ್ಕೊಳ್ಳಿ, ಬೇಕು ಅನ್ನೋರು ಹಾಕ್ಕೊಳ್ಳಿ. ಹಾಕ್ಬಿಟ್ಟು ಮಾಡ್ಕೊಂಡು ನೋಡಿ ಹೇಗೆ ಬರುತ್ತೆ ಅಂತ ಹೇಳಿ, ನನಗೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ಲೈಕನನ್ನು ಒತ್ತಿ, ನೋಟಿಫಿಕೇಷನ್ ಬರುತ್ತೆ. ಏನಪ್ಪ ಇಷ್ಟು ಮಾತ್ರ ಹೇಳ್ತಾ ಇದ್ದಾರೆ ಅಂತ ಅನ್ಕೋಬೇಡಿ. ನನ್ನ ಫೇಸ್ಬುಕ್ಕಲ್ಲೂ ಅಕೌಂಟ್ ಇದೆ, ಅಗ್ರೆ ಅಂಬಿಕಾ ಕಿಚನ್ ಅಂತ ಫೇಸ್ಬುಕ್ಕಲ್ಲೂ ಬರುತ್ತೆ, ಮತ್ತು ಇನ್ಸ್ಟಾಗ್ರಾಮಲ್ಲೂ ಅಷ್ಟೇ ಅಗ್ರೆ ಅಂಬಿಕಾ ಕಿಚನ್ ಅಂತ ಬರುತ್ತೆ, ಅದರಲ್ಲೂ ಫಾಲೋ ಮಾಡಿ. ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಇರುತ್ತೆ ನೋಡಿ. ಕೆಲವರು ಯೂಟ್ಯೂಬ್ ನೋಡಲ್ವಲ್ಲ ಅಂಥವ್ರು ಅದರಲ್ಲೇ ಹೋಗಿ ಸಬ್ಸ್ಕ್ರೈಬ್ ಆಗಿ. ನೋಡಿ ಮೊಗ್ಗಿದೆ, ಚೆನ್ನಾಗಿ ಮೊಗ್ಗಿದೆ, ಈಗ ಆಗಿದೆ. ಪೂರಿ ಸಣ್ಣ ಮಾಡ್ಕೊಬಿಟ್ಟು ಈ ಕಡಲೆ ಬೀಜ ಹುರಿದಿಟ್ಕೊಂಡಿರ್ತೀವಲ್ಲ ನೋಡಿ, ಈ ಟೈಮಲ್ಲಿ ಹಾಕಿ ಕೈ ಆಡ್ಕೊಳ್ಳಿ. ಅದಕ್ಕೂ ಉಪ್ಪು ಖಾರ ಎಲ್ಲ ಕ್ಲೀನಾಗಿ ಹಿಡಿಯುತ್ತೆ. ನೋಡಿ ಅನ್ನ ಹಾಕ್ಕೊಂತ ಇದ್ದೀನಿ ಈಗ. ನೋಡಿ ಅನ್ನ ಹಾಕ್ಕೊಂಡು ಕಲಸೋಣ. ನೋಡಿ ಅನ್ನ ಹಾಕ್ಕೊಂಡಿದ್ದೀನಿ. ನಿಮ್ಗೆ ಆವಾಗಲೇ ಹೇಳ್ದಂಗೆ ಸ್ಟವ್ ಆಫ್ ಮಾಡಿದ್ದೀನಿ ನಾನು. ಈ ಕಡೆ ತೆಗೆದಿಟ್ಕೊಬಿಟ್ಟು ಅದು ಒಲೆ ಮೇಲೆ ಇಟ್ಕೊಂಡು ಕೈ ಆಡೋಕ್ಕಾಗಲ್ಲ. ನೋಡಿ ನಿಂಬೆಹಣ್ಣು ಪ್ರೆಸರ್ ಇದೆ, ನಿಂಬೆಹಣ್ಣು ಪ್ರೆಸರಿಂದ ಮೇಲ್ಗಡೆ ಅನ್ನ ಹಾಕಿದ್ಮೇಲೆ ನಿಂಬೆಹಣ್ಣು ಪ್ರೆಸ್ ಮಾಡಿ. ನೋಡಿ ನಿಂಬೆಹಣ್ಣು ರಸ ಎಲ್ಲ ಎಂಟ್ಕೊಂಡಾಗಿದೆ. ಇವಾಗ ಅನ್ನ ಕೈ ಆಡೋಣ. ನೋಡಿ ಎಷ್ಟು ಕಲರ್ಫುಲ್ಲಾಗಿದೆ, ಕಲಿಸ್ತಾ ಇದ್ರೇ ಗಮ್ಮಂತ ಬರ್ತಾಯಿದೆ. ಮದುವೆ ಮನೇಲೆಲ್ಲ ತಿಂತಿರಲ್ಲ ಚಿತ್ರಾನ್ನ, ಆ ಥರ ಬರ್ತಿದ್ದು. ಅಲ್ಲೇನು ಮಾಡ್ತಾರೆ, ಸ್ವಲ್ಪನೇ ಬಡಿಸ್ತಾರೆ ಟೇಸ್ಟಿಗೆ ಅಂತ. ನೋಡಿ ಟೇಸ್ಟಿಗೆ ಒಂದು ಅರ್ಧ ಸ್ಪೂನಷ್ಟು ಸಕ್ಕರೆ ಹಾಕ್ಕೊಳ್ಳಿ, ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ಫ್ರಂಟಿಗೆ ಹಾಕ್ಕೊಳ್ಳಿ ಅಂತೆ. ನೋಡಿ ಆಗಿದೆ, ಚಿತ್ರಾನ್ನ ಕಲಸಿದ್ದಾಗಿದೆ. ಕ್ಯಾಪ್ಸಿಕಮ್ ಚಿತ್ರಾನ್ನ, ಬರೀ ಚಿತ್ರಾನ್ನ ಅಲ್ಲ, ಕ್ಯಾಪ್ಸಿಕಮ್ ಚಿತ್ರಾನ್ನ ಆಗಿದೆ.